ಕೇವಲ ರಾಜನ ಕಥೆ ಅಲ್ಲ, ಇದು ದಕ್ಷಿಣ ಭಾರತದ ಗೌರವವನ್ನು ಉಳಿಸಿದ ಯೋಧನ ಕಥೆ. ಅದು ಬೇರೆ ಯಾರು ಅಲ್ಲ, ಅವರೇ ನಮ್ಮ ಇಮ್ಮಡಿ ಪುಲಕೇಶಿ. ಚಾಲುಕ್ಯ ವಂಶದ ಮಹಾಶೂರ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹೌದು, ಅವರ ರಾಜ್ಯ ಬಾದಾಮಿ, ಇಂದಿನ ಬಾಗಲಕೋಟೆಯ ಹೃದಯ. ಅವರ ಕಾಲದಲ್ಲಿ ದಕ್ಷಿಣ ಭಾರತವು ಪ್ರಗತಿಯಲ್ಲಿ ಮುನ್ನಡೆದಿತ್ತು. ಆದರೆ ಒಂದು ದಿನ ಉತ್ತರ ಭಾರತದ ಸಾಮ್ರಾಟ ಹರ್ಷವರ್ಧನ ತನ್ನ ಸೇನೆಯೊಂದಿಗೆ ದಕ್ಷಿಣದತ್ತ ಬಂದ. ಅವನ ಉದ್ದೇಶ ಸ್ಪಷ್ಟವಾಗಿತ್ತು. ಅದೇನೆಂದರೆ ದಕ್ಷಿಣ ಭಾರತವನ್ನು ತನ್ನ ಅಡಿಪಾಯಕ್ಕೆ ತರುವುದಾಗಿತ್ತು. ಆದರೆ ಹರ್ಷವರ್ಧನನ ಮುಂದೆ ನಿಂತವರು ಯಾರು ಗೊತ್ತಾ? ಅವರೇ ನಮ್ಮ ಇಮ್ಮಡಿ ಪುಲಕೇಶಿ. ನಗುತ್ತಾ ಹೇಳ್ತಾರೆ, ದಕ್ಷಿಣ ಭಾರತದ ಭೂಮಿಗೆ ಕಾಲಿಟ್ಟರೆ ಇದು ನಿನ್ನ ಅಂತ್ಯ ಎಂದು. ಅವರ ಮಾತು ಕೇವಲ ಶಬ್ದವಲ್ಲ, ಅದು ಇತಿಹಾಸದ ಘೋಷಣೆ. ಹರ್ಷವರ್ಧನನ ಸೋಲಾಗುತ್ತೆ, ದಕ್ಷಿಣ ಭಾರತದ ಗೆಲುವಾಗುತ್ತೆ. ಕರ್ನಾಟಕದ ಹೆಸರು ಇತಿಹಾಸದಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆಯಲ್ಪಡುತ್ತದೆ. ಅವರ ಕಾಲದಲ್ಲಿ ವಾತಾಪಿ ಅಂದರೆ ಇಂದಿನ ಬಾದಾಮಿ ಕಲೆ, ವಿಜ್ಞಾನ, ಸಾಹಿತ್ಯದ ನೆಲೆಯಾಯಿತು. ಅವರು ಕೇವಲ ಯುದ್ಧ ಮಾಡಿದವರಲ್ಲ, ಅವರು ಸಂಸ್ಕೃತಿಯನ್ನು ಕಟ್ಟಿದವರು. ನಮ್ಮ ಇಮ್ಮಡಿ ಪುಲಕೇಶಿ ನಮ್ಮ ಕನ್ನಡದ ಗೌರವ, ನಮ್ಮ ಶೌರ್ಯದ ಸಿಂಹಾಸನ. ಒಂದು ಹರ್ಷವರ್ಧನನ ಸೋಲಾಗುತ್ತೆ, ಪುಲಕೇಶಿಯ ಗೆಲುವಾಗುತ್ತೆ. ಅದು ನಮ್ಮ ಕರ್ನಾಟಕದ ಗೆಲುವು ಕೂಡ. ಇದೇ ರೀತಿ ಅತಿ ಹೆಚ್ಚು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ.